ಎಂತ ಗೊತ್ತುಂಟಾ, ಈಗ ಅಮೇರಿಕದ ಸರ್ಕಾರಿ ಹೈಸ್ಕೂಲ್ ಇದು ವಾಚಂಗ್ ಹಿಲ್ಸ್ ಅನ್ನುವ ಜಾಗದಲ್ಲಿದೆ. ಈ ಶಾಲೆ ಹೆಸರು ಕೂಡ ಹಾಗೆ. ಇದು ಹೊರಗಡೆಯಿಂದ ಈ ಥರ ಕಾಣ್ತದೆ. ತುಂಬ ದೊಡ್ಡ ಶಾಲೆ ಇದು. ಅಲ್ಲಿಂದ ಇಲ್ಲಿ ತನಕ ಮತ್ತು ಹಿಂದೆ ಅದೇ ಥರ ಅಷ್ಟು ಹಿಂದೆ ಇನ್ನೂ ಹಾಗೆ ಡೆವಲಪ್ ಆಗಿದೆ. ಎದುರುಗಡೆ ಪಾರ್ಕಿಂಗ್ ಲಾಟು. ಸೊ ಇವತ್ತು ನಮಗೆ ಪರಿಚಯ ಇರೋರೊಬ್ಬರು ಅವರ ಮಗಳ ಅರಂಗೇಟ್ರಂ ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಸೊ ಶಾಲೆಯ ಸರ್ಕಾರಿ ಶಾಲೆಯಲ್ಲಿ ಯಾವುದೆಲ್ಲ ಸೌಲಭ್ಯ ಇಲ್ಲಿ ಇದೆ ಅಂತ, ಯಾವ ಥರ ಸೌಲಭ್ಯ ಇದೆ ಅಂತ ನಾನು ನಿಮಗೆ ತೋರಿಸೋ ಪ್ರಯತ್ನ ಮಾಡ್ತೇನೆ. ಎಲ್ಲ ಕಡೆ ಆ್ಯಕ್ಸೆಸ್ ಇರುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಇವತ್ತು. ನೋಡುವ ಹೇಗೆಲ್ಲ ಆಗ್ತದೆ ಹೋಗ್ತದೆ ಅಂತ. ಇದು ಫಸ್ಟು ಎಂಟ್ರೆನ್ಸ್ ಡೋರು. ಒಳಗಡೆ ಬರ್ತಾ ಇದ್ದಾಗೆ ಇಲ್ಲಿ ವೆಲ್ಕಮ್ ಡೆಸ್ಕ್ ಎಲ್ಲ ಇರ್ತದೆ. ಸೊ ಇಲ್ಲಿ ಪ್ರೋಗ್ರಾಮಿಗೆ ಈಗ ಅಟೆಂಡೆನ್ಸ್ ಶುರುವಾಗಿದೆ. ಇಲ್ಲಿ ವೆಲ್ಕಮ್ ಡ್ರಿಂಕ್ಸ್, ವೆಲ್ಕಮ್ ಸ್ನ್ಯಾಕ್ಸ್ ಎಲ್ಲ ಅರೇಂಜ್ ಮಾಡಿದ್ದಾರೆ. ಈ ಟೇಬಲ್ಸ್ ಎಲ್ಲ ಇಲ್ಲಿದೆಯಲ್ಲ ವಿತ್ ಇನ್ಬಿಲ್ಟ್ ಕೂತ್ಕೊಳ್ಳಿ ಕೂಡ ಜಾಗ ಅದರಲ್ಲೇ ಉಂಟು. ಸೊ ಅದನ್ನು ಫೋಲ್ಡ್ ಮಾಡಿ ಇಟ್ಟಾಗ ಯಾವ ಥರ ಕಾಣ್ತದೆ ಇದು ಅಂತ ನೋಡುವ. ಈ ಟೇಬಲ್ಲು ನೋಡಿ, ಇದು ಈಗ ಆ ಟೇಬಲನ್ನು ಫೋಲ್ಡ್ ಮಾಡಿ ಇಟ್ಟಾಗ ಈ ಥರ ಫೋಲ್ಡ್ ಮಾಡಿ ಇಡ್ಬೋದು. ಇಲ್ಲಿ ನಮಗೆ ಮ್ಯಾನ್ ಪವರ್ ಕಡಿಮೆ ಆದ ಕಾರಣ ಎಲ್ಲಕ್ಕೂ ಈ ಥರ ದೊಡ್ಡ ದೊಡ್ಡ ಕಾರ್ಟ್ಗಳು ಬೇಕಾದಾಗ ಎಲ್ಲ ಅರೇಂಜ್ಮೆಂಟ್ಗಳೆಲ್ಲ ಇದರಲ್ಲಿ ಇವರೇ ಮಾಡಿ ಇಟ್ಟಿರ್ತಾರೆ. ಸೊ ದೊಡ್ಡ ದೊಡ್ಡ ಮೂಟೆಗಳನ್ನೆಲ್ಲ ನಾವು ಬೆನ್ನಲ್ಲಿ ಹೊತ್ಕೊಂಡು ಹೋಗೋ ಪ್ರಶ್ನೆಯೇ ಇಲ್ಲ. ಕಾರಿಂದ ತೆಗೆಯೋದು, ಕಾರಿಂದ ತೆಗೆದು ಸೀದಾ ಕಾರ್ಟಿಗೆ ಹಾಕೋದು, ಕಾರ್ಟಿಂದ ತಗೊಂಡು ಹೋಗೋದು ಸೀದಾ ಬೇಕಾದಲ್ಲಿಗೆ. ಈಗ ಸರ್ಕಾರಿ ಶಾಲೆಯ ಆಡಿಟೋರಿಯಮ್ ಯಾವ ಥರ ಇದೆ ಅಂತ ನೋಡುವ. ಇದು ಆಡಿಟೋರಿಯಮ್ಮು. ಎಷ್ಟೊಂದು ಮಂದಿಗೆ ಆಕ್ಯುಪೆನ್ಸಿ ಇದೆ ಅಂತ ನೋಡಿ. ಇದು ಸರ್ಕಾರಿ ಶಾಲೆಯದ್ದು ಸೌಲಭ್ಯ. ಸೊ ಹಾಲ್ ಬಾಡಿಗೆಯಲ್ಲಿಯೇ ಒಂದು 2-3 ಹೆಲ್ಪಿಂಗ್ ಹ್ಯಾಂಡ್ ಕೂಡ ಕೊಟ್ಟಿರ್ತಾರೆ. ಅವರೇ ಆ ಫುಲ್ಲು ಪ್ರೋಗ್ರಾಮ್ ಮುಗಿಯೋ ತನಕ 100% ಜಾಸ್ತಿ ಎಫರ್ಟಾಗಿ ನಮಗೆ ಹೆಲ್ಪ್ ಮಾಡ್ತಾ ಇರ್ತಾರೆ. ಬನ್ನಿ ಈಗ ಕ್ಲಾಸ್ ರೂಮು ಮತ್ತು ಇಂಡೋರ್ ಪ್ಲೇ ರೂಮ್ ಎಲ್ಲ ಹೇಗಿರ್ತದೆ ಅಂತ ನೋಡುವ ಪ್ರಯತ್ನ ಮಾಡುವ. ಓಕೆ, ಇಲ್ಲ ವುಮನ್ಸ್ ಫ್ಯಾಕಲ್ಟಿ ಓನ್ಲಿ ಅಂತಿದೆ, ಅದು ಬೇಡ. ಕ್ಲಾಸ್ ರೂಮಿಗೆ ಹೋಗುವ. ನೋಡಿ, ಇದೊಂದು ರೀತಿಯ ಕ್ಲಾಸ್ ರೂಮು. ಎಲ್ಲ ಕ್ಲಾಸ್ ರೂಮ್ ಇದೇ ಥರ ಇರ್ತದೆ ಅಂತ ನಾನು ಹೇಳೋದಿಲ್ಲ, ಬಟ್ ಇದೊಂದು ಎಕ್ಸಾಂಪಲ್ ಅಂತ ಅಷ್ಟೇ. ಲೈಟು ಆನ್ ಮಾಡಿದರೆ ಇನ್ನು ಸ್ವಲ್ಪ ಚೆನ್ನಾಗಿ ಕಾಣ್ತಿತ್ತು. ಲೈಟ್ ಆನ್ ಆಗ್ತಾ ಇಲ್ಲ. ಈಗೆಲ್ಲ ಶಾಲೆಗೆ ರಜೆ ಅಲ್ವಾ, ಹಾಗಾಗಿ ಎಲ್ಲ ಲೈಟೆಲ್ಲ ಆಫ್ ಆಗಿದೆ. ನೋಡಿ, ಗೋಡೆಯಲ್ಲಿ ಫುಲ್ಲು ಮಕ್ಕಳಿಗೋಸ್ಕರ ಸ್ಟೋರೇಜ್ ಲಾಕರ್ಗಳು ಎಲ್ಲ ಅವರವರ ನಂಬರ್ ಹಾಕಿ ಲಾಕಿಂಗ್ ಸಿಸ್ಟಮ್ ಕೊಟ್ಟು ಗೋಡೆಯಲ್ಲಿ ಫುಲ್ಲು ಮಾಡಿದ್ದಾರೆ. ಅದುವೇ ಸಿಸ್ಟಮ್. ಎಲ್ಲ ಗೋಡೆ ನೋಡಿದರೂ ಕೂಡ ನೋಡಿ ಲಾಕರ್ಗಳೇ ಇರೋದು. ಅಲ್ಲಿ, ಇಲ್ಲಿ, ಈ ಕಡೆ, ಈ ಕಡೆ. ಇದು ಇಂಡೋರ್ ಗೇಮ್ ಆಗುವ ಜಾಗ. ಇದು ಲಾಕ್ ಆಗಿದೆ, ಒಳಗಡೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಜಿಮ್ ಕೂಡ ಇದುವೇ. ಇದು ಕೆಫೆಟೇರಿಯಾ. ಮಕ್ಕಳು ಎಲ್ಲ ಊಟ ಮಾಡುವ ಜಾಗ. ಎಲ್ಲ ಟೇಬಲ್ಸ್ ಅದೇ ಥರ ಟೇಬಲ್, ಚೇರು, ಆ ಫೋಲ್ಡೇಬಲ್ ಇದರದ್ದೇ ಎಲ್ಲ ಇಟ್ಟಿದ್ದಾರೆ. ಸಾಧಾರಣವಾಗಿ ಹೇಗೆ ಅಂದರೆ ಇಲ್ಲಿ ಎಲ್ಲ ಮಕ್ಕಳಿಗೂ ಒಂದೊಂದು myschoolbucks.com ಅಂತ ಒಂದು ಅಕೌಂಟ್ ಇರ್ತದೆ. ಸೊ ಅದರಲ್ಲಿ ಪೇರೆಂಟ್ಸು ರೀಫಿಲ್ ಮಾಡ್ತಾ ಇರ್ತಾರೆ. ಸೊ ಅವರ ಅಕೌಂಟಿಂದ ಇಲ್ಲಿ ಫುಡ್ ಆರ್ಡ್ರ್ ಮಾಡಿದಾಗ ಆಟೋಮೆಟಿಕ್ ಡಿಡಕ್ಟ್ ಆಗಿ ದುಡ್ಡು ಹೋಗ್ತಾ ಇರ್ತದೆ. ಅವ್ರು ಬೇಕಾದ ಐಟಮ್ ಇಲ್ಲಿ ಬಂದು ಬೈ ಮಾಡ್ಕೋತಾರೆ. ಲಂಚು ಅಥವಾ ಸ್ನ್ಯಾಕ್ಸ್ ಗೀಕ್ಸ್ ಏನು ಬೇಕಾದರೆ ಇಲ್ಲಿಂದ ಬೈ ಮಾಡ್ತಾರೆ. ಇದು ಸ್ಕೂಲಿನ ಹೊರಾಂಗಣ ಕೂಡ ಸ್ವಲ್ಪ ಮಟ್ಟಿಗೆ ನೋಡ್ಬೋದು. ಎಲ್ಲ ಕವರ್ ಮಾಡಲಿಕ್ಕೆ ಇವತ್ತು ಆಗಲಿಕ್ಕಿಲ್ಲ. ಇದು ವಾಕ್-ಇನ್ ಫ್ರಿಜ್ಜು. ಓಪನ್ ಮಾಡಿದರೆ ಇದು ರೂಮ್ ಫುಲ್ ಫ್ರಿಜ್ಜೇ ಇದು.